ಜೀವನದಲ್ಲಿ ಕಷ್ಟಪಟ್ಟಿರುವ ವ್ಯಕ್ತಿಗಳು ಮಾತ್ರ ಮುಂದೆ ಬರೋಕೆ ಸಾಧ್ಯ ಅನ್ನೋ ಮಾತು ಚಿಕ್ಕಣ್ಣ ಅವರ ಜೀವನದಲ್ಲಿ ಅಕ್ಷರಶಃ ನಿಜವಾಗಿದೆ. 45 ರೂಪಾಯಿಗಾಗಿ ಗಾರೆ ಕೆಲಸವನ್ನ ಶುರು ಮಾಡಿದ್ದ ಕನ್ನಡಿಗರ ಪಾಲಿನ ಕಾಮಿಡಿ ಸೂಪರ್ ಸ್ಟಾರ್ ಚಿಕ್ಕಣ್ಣ ಇಂದು ಕೋಟಿ ಕೋಟಿ ಗಳಿಸ್ತಿದ್ದಾರೆ. ಹೀಗಿದ್ರೂ ಚಿಕ್ಕಣ್ಣ ತಮ್ಮ ಹಿಂದಿನ ಜೀವನವನ್ನ ನೆನಪು ಮಾಡಿಕೊಂಡು ತೀವ್ರ ಭಾವುಕರಾಗಿದ್ದಾರೆ. ಚಿಕ್ಕಣ್ಣ ಹೀರೋ ಆಗಿ ಅಭಿನಯ ಮಾಡಿದ ಉಪಾಧ್ಯಕ್ಷ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿ ಅದ್ದೂರಿಯಾಗಿ ಕೋಟಿ ಕೋಟಿ ಗಳಿಕೆ ಮಾಡಿದೆ. ಇದೇ ಸಮಯದಲ್ಲಿ ಚಿಕ್ಕಣ್ಣ ಅವರ ಬಾಲ್ಯದ ದಿನಗಳು ಹಾಗೆ ಅವರು ಕಷ್ಟಪಟ್ಟು ಮೇಲೆ ಬಂದ ಜೀವನಗಾಥೆ ಕೂಡ ಕನ್ನಡದ ಮನಸ್ಸುಗಳನ್ನು ಸೆಳೀತಾ ಇದೆ. ಅಂದಹಾಗೆ ತನ್ನ ಮನೆಯ ಕಷ್ಟಗಳನ್ನು ಎದುರಿಸಲು ನಟ ಚಿಕ್ಕಣ್ಣ ಅವರು ತಮ್ಮ ಶಾಲಾ ಶಿಕ್ಷಣ ಮುಗಿಸಿದ ತಕ್ಷಣವೇ ಗಾರೆ ಕೆಲಸಕ್ಕೆ ಸೇರಿದ್ದರಂತೆ. ಈ ರೀತಿಯಾಗಿ ಚಿಕ್ಕಣ್ಣ ಗಾರೆ ಕೆಲಸಕ್ಕೆ ಸೇರಿದ ನಂತರ ಅವರಿಗೆ ಸಿಗುತ್ತಿದ್ದ ಹಣ ಎಷ್ಟು ಗೊತ್ತಾ? ಕೇವಲ 45 ರೂಪಾಯಿ. ಹೀಗೆ 45 ರೂಪಾಯಿಗೆ ತಮ್ಮ ಕೆಲಸವನ್ನು ಶುರು ಮಾಡಿದ್ದ ಚಿಕ್ಕಣ್ಣಗೆ ಇದೀಗ ಒಂದು ಸಿನಿಮಾಗೆ ಎಷ್ಟು ಕೋಟಿ ಸಂಭಾವನೆ ಸಿಗ್ತಾ ಇದೆ ಗೊತ್ತಾ? ಉಪಾಧ್ಯಕ್ಷ ಸಿನಿಮಾದಲ್ಲಿ ಚಿಕ್ಕಣ್ಣಗೆ ಎಷ್ಟು ಕೋಟಿ ಸಿಕ್ಕಿದೆ ಗೊತ್ತಾ? ಚಿಕ್ಕಣ್ಣ ಅವರ ಜೀವನದ ಕಷ್ಟದ ದಿನಗಳು ಏನು, ಆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಚಿಕ್ಕಣ್ಣ ಓರ್ವ ಅದ್ಭುತವಾದ ಕಾಮಿಡಿ ನಟ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಕನ್ನಡದ ನಟ ಚಿಕ್ಕಣ್ಣ ಅಂದ ಕೂಡಲೇ ಅವರ ನಟನೆಯ ಹಾಸ್ಯ ಪಾತ್ರಗಳು ನೆನಪಾಗುತ್ತೆ. ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ನಟ ಚಿಕ್ಕಣ್ಣ 2011ರಲ್ಲಿ ಎಂಟ್ರಿ ಕೊಟ್ಟರು. ಅವರು ಕಿರಾತಕ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಬಂದಿದ್ರು. ಬಳಿಕ ಚಿಕ್ಕಣ್ಣಗೆ ಸಾಲು ಸಾಲು ಆಫರ್ಗಳು ಬಂದವು. ನೋಡುತ್ತಲೇ ದೊಡ್ಡದಾಗಿ ಕನ್ನಡ ಸಿನಿರಂಗದಲ್ಲಿ ಬಿಡುವೇ ಇಲ್ಲದಂತಹ ನಟನಾಗಿ ಬೆಳೆದು ನಿಂತಿದ್ದಾರೆ. ಇದೀಗ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಸಿನಿಮಾ ಒಂದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆದಂತಹ ಉಪಾಧ್ಯಕ್ಷ ಸಿನಿಮಾ ಮೂಲಕವಾಗಿ ಚಿಕ್ಕಣ್ಣ ಅಬ್ಬರಿಸಿದ್ದಾರೆ. ಇದೇ ಸಮಯದಲ್ಲಿ ಚಿಕ್ಕಣ್ಣ ಅವರ ಕಣ್ಣೀರಿನ ಕತೆ ಕೂಡ ಜನರಿಗೆ ಭಾರೀ ನೋವು ನೀಡ್ತಾ ಇದೆ. ತಮ್ಮ ಜೀವನದಲ್ಲಿ 45 ರೂಪಾಯಿಗೆ ಪರದಾಡ್ತಿದ್ದ ನಟ ಚಿಕ್ಕಣ್ಣ ಇದೀಗ ಕೋಟಿ ಕೋಟಿ ಗಳಿಸ್ತಿದ್ದಾರೆ. ವೀಕ್ಷಕರೇ, ಸಾಧಕರು ಎಂದಿಗೂ ಸುಮ್ಮನೆ ಕೂರೋದಿಲ್ಲ ಅನ್ನುವ ಮಾತಿಗೆ ಚಿಕ್ಕಣ್ಣ ಮತ್ತೊಂದು ತಾಜಾ ಉದಾಹರಣೆ. ಯಾಕಂದರೆ ನಟ ಚಿಕ್ಕಣ್ಣ ತಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾದ ವೇಳೆ ಸುಮ್ಮನೆ ಕುಳಿತುಕೊಳ್ಳದೆ ಹೋರಾಡಿದರು. ಹೀಗೆ ನಟ ಚಿಕ್ಕಣ್ಣ ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸಿದರೂ ಕೂಡ ಬೆಂಗಳೂರಿಗೆ ಬಂದಿದ್ರಂತೆ. ತಮ್ಮ ತಂದೆ ಸಾಕಷ್ಟು ಹೊಡೆಯುತ್ತಿದ್ದ ಕಾರಣ ಕೈಯಲ್ಲಿ ಚಿಲ್ಲರೆ ಕಾಸು ತೆಗೆದುಕೊಂಡು ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದು ನೆಲೆಸಿದ್ರಂತೆ. ಹೀಗೆ ಚಿಕ್ಕಣ್ಣ ಆರಂಭದಲ್ಲಿ ಬೆಂಗಳೂರಿಗೆ ಬಂದಾಗ ಅವರ ಜೀವನದಲ್ಲಿ ಬದಲಾವಣೆಗಳು ಆಗಲೇ ಇಲ್ಲ. ಬೆಂಗಳೂರಿನಲ್ಲಿ 100-200 ರೂಪಾಯಿಗೆ ಗಾರೆ ಕೆಲಸ ಮಾಡುತ್ತಾ ನಟ ಚಿಕ್ಕಣ್ಣ ಪರದಾಡಿದ್ರು. ಇದನ್ನೆಲ್ಲ ತಡೆಯಲು ಆಗದೆ ಮರಳಿ ತಮ್ಮ ಊರಿಗೆ ಹೋಗಿ ಅಲ್ಲೇ ವಾಸ ಮಾಡಿದ್ರಂತೆ. ಆದರೆ ಬೆಂಗಳೂರಿನಲ್ಲಿ ಅವರಿಗೆ ಆದ ಅನುಭವದ ಪರಿಣಾಮ ಮುಂದೆ ನಟನಾ ಕ್ಷೇತ್ರಕ್ಕೆ ಅವರು ಹೆಜ್ಜೆ ಇಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಕೈ ಹಿಡಿದಿದ್ದು ಅವರ ಬಾಲ್ಯದಲ್ಲಿ ಮಾಡಿದ್ದ ಪಾತ್ರಗಳು. ಹೌದು, ಚಿಕ್ಕಂದಿನಿಂದಲೂ ಅವರು ನಾಟಕಗಳಲ್ಲಿ ಹಾಗೆ ಸ್ಟೇಜ್ ಪ್ರೋಗ್ರಾಂ ಮೂಲಕವೂ ನಟನೆಯನ್ನು ಕಲಿತಿದ್ರಂತೆ. ಹೀಗೆ ಅವರು ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರದಲ್ಲಿ ಅವರನ್ನು ಮತ್ತಷ್ಟು ಬೆಳೆಸಿದ್ದು ಬೇರಾರೂ ಅಲ್ಲ, ನಟ ರಾಕಿಂಗ್ ಸ್ಟಾರ್ ಯಶ್. ಚಿಕ್ಕಣ್ಣ ಅವರ ಟ್ಯಾಲೆಂಟ್ ಗುರುತಿಸಿದ್ದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ನಟ ಅಂದರೆ ಚಿಕ್ಕಣ್ಣನ ಜೊತೆಗೆ ಸಿನಿಮಾ ಮಾಡೋದಕ್ಕೆ ನಿರ್ಧರಿಸಿದ್ರಂತೆ. ಯಶ್ ಅವರ ಈ ನಿರ್ಧಾರವೇ ನಟ ಚಿಕ್ಕಣ್ಣ ಅವರಿಗೆ ಹೊಸ ಬದುಕು ನೀಡುತ್ತೆ. ನಟ ಚಿಕ್ಕಣ್ಣ ಅವರಿಗೆ ಯಶ್ ಅವರು ಕಿರಾತಕ ಸಿನಿಮಾದಲ್ಲಿ ಅವಕಾಶವನ್ನು ಕೊಡಿಸಿದ್ರು. ಮುಂದೆ ಕಿರಾತಕ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅದರಲ್ಲೂ ಚಿಕ್ಕಣ್ಣ ಅವರ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ರು. ಹೀಗೆ ಚಿಕ್ಕಣ್ಣ ಅವರು ಹಂತ ಹಂತವಾಗಿ ಬೆಳೆದು ನಿಂತರು. ಮುಂದೆ ಅವರು ಯಶ್ ಅಭಿನಯದ ರಾಜಹುಲಿ ಸಿನಿಮಾದಲ್ಲಿ ಪ್ರಮುಖ ಪೋಷಕ ಪಾತ್ರವನ್ನು ನಿರ್ವಹಿಸಿ ದೊಡ್ಡ ದೊಡ್ಡ ಆಫರ್ಗಳನ್ನು ಪಡೆದರಂತೆ. ಸದ್ಯ ಉಪಾಧ್ಯಕ್ಷ ಸಿನಿಮಾ ಮೂಲಕ ಚಿಕ್ಕಣ್ಣಗೆ ಹೊಸ ಹುರುಪು ಸಿಕ್ಕಿದೆ. ಈಗಾಗಲೇ ಸಿನಿಮಾದ ಗಳಿಕೆ 10 ಕೋಟಿ ರೂಪಾಯಿಯನ್ನ ಮೀರಿದೆ ಎನ್ನಲಾಗಿದೆ. ಆದರೆ ಉಪಾಧ್ಯಕ್ಷ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಹೀಗಿದ್ದರೂ ನಟ ಚಿಕ್ಕಣ್ಣಗೆ ಉಪಾಧ್ಯಕ್ಷ ಸಿನಿಮಾ ನಟನೆಗೆ ಒಂದೇ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಬದಲಿಗೆ ಉಪಾಧ್ಯಕ್ಷನ ಗಳಿಕೆಯಲ್ಲಿ ಶೇರ್ ಲೆಕ್ಕದಲ್ಲಿ ಹಣ ಸಿಗಲಿದೆಯಂತೆ. ಆ ಮೂಲಕ ಕೋಟಿ ಕೋಟಿ ರೂಪಾಯಿ ಪಡೆಯಲಿದ್ದಾರೆ ನಟ ಚಿಕ್ಕಣ್ಣ. ಇದಿಷ್ಟು ನಟ ಚಿಕ್ಕಣ್ಣ ಅವರ ಸಿನಿಮಾ ಬದುಕಿನ ಒಂದು ಸ್ಟೋರಿ. ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.